ಬಿಗ್ ಬಾಸ್ ಮನೆಯಲ್ಲಿ ಮಲ್ಲಮ್ಮ ಜಾಸ್ತಿ ಆಗಿ ಕಾವ್ಯ ಮತ್ತು ಗಿಲ್ಲಿನ ಟಾರ್ಗೆಟ್ ಮಾಡ್ತಾ ಇದ್ರಂತೆ, ಹೌದಾ? ಅವ್ನಿಗೆ ಬೇಕಂತ ಮಾಡ್ತಿದ್ದೆ, ಅವ್ನಿಗೆ ಹೊರಗೆ ಓದ್ತಿದ್ದಲ್ಲ ಅವ ಗೊತ್ತಾ, ಅದಕ್ಕೆ ಬಾಳ ಕಾಮಿಡಿ ಮಾಡ್ತಾನೆ, ಇವಂತರು ಹೋಗಲ್ಲ, ನಗ್ತಿದ್ದ ಅವನ ಮಾಡೋಣ. ಹೌದಾ? ಮಲ್ಲಿ ಬತ್ ನೋಡ್ಗೆ ಇದು ಇದು ಮಾಡೋದು, ನಾಮಿನೇಟ್ ಮಾಡೋದು, ಗಿಲ್ಲಿ ಕಾವ್ಯ ಅಂತ ನಗವ. ಮತ್ತೆ ಏನ್ ಮಾಡಿದ್ರೆ ಇದು ಮಾಡ್ತಿದ್ದಿಲ್ಲ. ಮಲ್ಲು ಲವ್ ಯು ಮಲ್ಲು ಅಂತೆಲ್ಲ ಹೇಳ್ತಾ ಇದ್ರಲ್ವಾ, ಹೆಂಗ ಅನ್ಸ್ತಾ ಇತ್ತು ನಿಮ್ಗೆ? ನಾನೇ ನಮಗ್ ನಡೆಯಲ್ಲ ಹಂಗೆಲ್ಲ ಮಾಡ್ಬೇಡ ಅಂದೆ ಅಲ್ಲ. ನಿಮ್ಗೆ ಕಾಳು ಹಾಕ್ತಾ ಇದ್ರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ, ಲವ್ ಯು ಅಂತೆಲ್ಲ ಹೇಳ್ತಾ ಇದ್ರು ಮಲ್ಲಮ್ಮ. ನೀವಾಗ ಏನೇ ಹೇಳ್ತಿದ್ರಿ ಖುಷಿಗೆ? ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅಂತ ಬಂದಾಗ ನಾವ್ ಅವಾಗ್ಲೇ ಹೇಳ್ದಾಗೆ ತುಂಬಾ ಕಾಮಿಡಿ ಮಾಡ್ತಾರೆ, ಎಲ್ರನ್ನು ನಗಿಸ್ತಾ ಇರೋದು ಗಿಲ್ಲಿ ಮಾತ್ರ ಅಲ್ವಾ? ಸೊ ಗಿಲ್ಲಿ ಬಗ್ಗೆ ಏನ್ ಹೇಳ್ತೀರಮ್ಮ ನೀವು? ಗಿಲ್ಲಿ ಒಳ್ಳೆ ಮನುಷ್ಯ. ಆದ್ರೂ ಪ್ರತಿ ಬಾರಿ ಗಿಲ್ಲಿಯನ್ನು ನಾಮಿನೇಟ್ ಮಾಡ್ತಿದ್ದು ನಮ್ಮ ಮಲ್ಲಮ್ಮ ಮಾತ್ರ. ಏನ್ ಹೇಳ್ತೀರಾ ಮಲ್ಲಮ್ಮ? ಅವ್ನಿಗೆ ಬೇಕಂತಲೇ ಮಾಡ್ತಿದ್ದು ಕಾಲೇಲಿ ಖುಷಿಲಿಂದ ಜಗಳ ತಕ್ಕೊಳ್ಳಿ ನನ್ ಕೂಡ ಯಾರು ಜಗಳನೇ ತಕ್ಕೋತಿಲ್ಲ. ಇವನಿಗೆ ಬೇಗ ಮಾಡಿದ್ರೆ ಇವನ ಜಗಳ ತಕ್ಕೋತಾನಂತ ಅವ್ನು ಜಗಳನೇ ತಕ್ಕೋತಿಲ್ಲ. ಜಗಳ ಅಂತ ಹೇಳಿ ಗಿಲ್ಲಿಗೆ ನಾಮಿನೇಟ್ ಮಾಡ್ತಾ ಇದ್ರಾ? ಓಕೆ ಓಕೆ. ಜಗಳನೇ ಮಾಡ್ತಿದ್ದಿಲ್ಲ ಅವ ನಗವ. ಮಲ್ಲಿ ನಾಮಿನೇಟ್ ಆಗದ್ ಬಂತು, ಕಾವ್ಯ ಗಿಲ್ಲಿ ಅಂತ ಹೇಳೋಣ ನಗವ. ಓಕೆ, ನೀವು ಗಿಲ್ಲಿ ಜೊತೆ ಕಾವ್ಯನ್ ಕೂಡ ನಾಮಿನೇಟ್ ಮಾಡ್ತಾ ಇದ್ರಿ, ಯಾಕೆ? ಅದೇ ಇವತ್ತಿನಲ್ಲ ಇವ್ರು ಹೋಗಲ್ಲ ಅಂತ ಹೇಳಿ ನಾಮಿನೇಟ್ ಮಾಡ್ತಾ ಇದ್ರಾ? ಒಂದೆರಡು ಸಲ ಮಾಡಿದೆ, ಮತ್ತೆ ಬೇರೆ ಮಾಡಿದ್ರಿ. ಇನ್ನೊಂದು ಹೇಳ್ತಾ ಇದ್ರು, ಬಿಗ್ ಬಾಸ್ ಮನೇಲಿ ನಾಮಿನೇಟ್ ಅಂತ ಬಂದಾಗ ಧ್ರುವಂತ್ ಯಾರ ಹೆಸರನ್ನ ಹೇಳ್ತಾರೆ, ಮಲ್ಲಮ್ಮ ಅವ್ರ ಹೆಸರನ್ನ ಹೋಗಿ ನಾಮಿನೇಟ್ ಮಾಡ್ತಾ ಇದ್ರು. ಇಲ್ಲ, ನೀವು ನಿಮ್ಮ ತಲೆಗೆ ಯಾರು ಬರ್ತಿದ್ದು ಅವ್ರ ಹೆಸರನ್ನೇ ಹೇಳ್ತಾ ಇದ್ರಿ. ಅವ್ರ ಹೆಸರು ಹೇಳ್ತಿದ್ದೆ. ಓಕೆ, ಯಾರು ನೀವು ಬೇರೆಯವ್ರು, ನಿಮ್ಗೆ ಯಾರು ಇಷ್ಟ ಅವ್ರ ಬಗ್ಗೆನೂ ಹೋಗಿ ಹೇಳ್ತಾ ಇದ್ರಿ. ಹಾಗೆ ತುಂಬಾ ಎಲ್ರು ನಿಮ್ಮ ಹತ್ರ ಜಗಳ ಮಾಡಿದ್ರೆ ಫೈನಲ್ ವರೆಗೆ ಇಡ್ತಾ ಇದ್ರಾ? ಏನೋ ಅದು ಗೊತ್ತಿಲ್ಲಮ್ಮ, ಯಾರು ಗೊತ್ತಾ? ಸುದೀಪ್ ಸರ್ ಹತ್ರ ಹೇಳಿದ್ರಲ್ವಾ ನೀವು, ಎಲ್ರು ಅಮ್ಮ ಅಂತಲೇ ಕರೆದು ಬಿಟ್ರು, ಯಾರು ಜಗಳ ಆಡಕ್ಕೆ ಬಂದಿಲ್ಲ ನನ್ನ ಹತ್ರ ಅಂತ. ಅದಕ್ಕೆ ಹೊಡಿಬೇಕಂತಂದ್ರ ಅವ್ರು. ಹೌದಾ? ಹೊಡಿಬೇಕಿತ್ ನೀವು ಎರಡು. ಇಲ್ಲಲ್ಲ, ಅದು ಅಲ್ಲ, ಹೊಡಿಯಂಗಿಲ್ಲ. ರಿಷಾ ನಮ್ಮ ಗಿಲ್ಲಿಗೆ ಹೊಡೆದಿದ್ದಾರೆ, ನೋಡಿದ್ರ ನೀವ? ನೋಡಿ, ಅದು ಸುಮ್ಮನೆ ತಮಾಷೆ ಹೊಡೆದಿದ್ದು. ಹಾಗಾದ್ರೆ ತಮಾಷೆನೇ ಜಗಳ ಮಾಡೋದು ಹಿಂಗ್ ಮಾಡೋದು. ಈ ಹೊರಗೆ ಏನದ ಸೀರಿಯಸ್ ಆಗಿ ಜಗಳ ತರನು ಕಾಣ್ತದ. ಆದ್ರೆ ರಿಷಾ ಗಿಲ್ಲಿಗೆ ಹೊಡೆದಿರೋದು ತಮಾಷೆ ತರ ಕಾಣ್ಲಿಲ್ಲ ಅಮ್ಮ. ಹೌದಾ? ಸರಿ ಹೊಡೆದ್ರು ಒಂದ್ ಪೆಟ್ಟು, ಆದ ನಂತರ ರಕ್ಷಿತಾ ಅವ್ರ ಗಲಾಟೆ ಮಾಡುವಾಗ ರಕ್ಷಿತಾ ಬಂದು ತಡೆದಿರೋದು, ನಿಮ್ಮ ಮೊಮ್ಮಗಳು. ಅವ್ರು ಜಗಳ ಮಾಡಾಕ ಅದು ನೋಡಿಲ್ಲ. ರಿಷಾನ ಮನೆಯಿಂದ ಹೊರಗೆ ಕಳ್ಸ್ಬೇಕಲ್ಲ, ಅಲ್ಲೇ ಇರ್ಬೇಕಾ? ಮತ್ತೆ ಏನ ಓಟ್ ಕಡಿಮೆ ಅದನ್ನ ಬರ್ತಾರ, ಓಟಿನ ಮೇಲೆ ಲೆಕ್ಕ. ಈಗ ನಾನ್ ನಿಮ್ಮನ್ ಕಳಿಸ್ತೀನಿ, ನಮ್ಮನ್ ಕಳಿಸ್ತೀನಿ ಅಂದ್ರೆ ಆಗ್ಲಾರ್ದು ಮಾತ್ರ. ಸುಮ್ ಏನನ್ನ ಕಾರಣ ಕೊಡ್ಬೇಕು, ಕಾರಣ ಕೊಡೋದು, ಅದು ಓಟಿನ ಮೇಲೆ ಲೆಕ್ಕ ಜನರದು.